ಪ್ರಿಯ ವೀಕ್ಷಕರೇ, ನಾನು ತಿಪಟೂರಿನಿಂದ ಶುಭಾ ವಿಶ್ವಕರ್ಮ ಭಾಸ್ಕರ್ ಯೂಟ್ಯೂಬ್ ಚಾನಲ್ ನಿರೂಪಕಿ. ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ಬೆಂಗಳೂರು ದಿನಾಂಕ 16/6/2024 ಭಾನುವಾರ ಬೆಳಗ್ಗೆ 10 ಗಂಟೆಗೆ ವಿಶ್ವಕರ್ಮ ಸಮಾಜದ ವತಿಯಿಂದ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗದಲ್ಲಿ ಅಶೋಕ ರಂಗಮಂದಿರದಲ್ಲಿ ವಿಶ್ವಕರ್ಮ ಸಮಾಜದ ಪದ್ಮಶ್ರೀ ಪುರಸ್ಕೃತರಿಗೆ ಮತ್ತು ಕರ್ನಾಟಕ ಸರ್ಕಾರದ ನೂತನ ನಿಗಮ ಮಂಡಳಿ ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ಗಣ್ಯ ವ್ಯಕ್ತಿಗಳಿಗೆ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಹೊಸದುರ್ಗ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು, ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ ಬೆಂಗಳೂರು, ಹೊಸದುರ್ಗ ತಾಲೂಕಿನ ಜಲಕ್ರಾಂತಿ ಆಧುನಿಕ ಭಗೀರಥ ಎಂಬ ನಾಮಾಂಕಿತವನ್ನು ಪಡೆದ ಜನಪ್ರಿಯ ಶಾಸಕ ಶ್ರೀ ಬಿ.ಜಿ. ಗೋವಿಂದಪ್ಪ ಹಾಗೂ ಶ್ರೀ 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 ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಯವರು, ಶ್ರೀ ಮಜ್ಗದ್ಗುರು ಅರೆಮಾದನಹಳ್ಳಿ ವಿಶ್ವಬ್ರಾಹ್ಮಣ ಮಹಾಸಂಸ್ಥಾನ, ವಿಶ್ವಕರ್ಮ ಜಗದ್ಗುರು ಪೀಠ ಅರೆಮಾದನಹಳ್ಳಿ ಅರಕಲಗೂಡು ತಾಲೂಕು ಹಾಸನ ಜಿಲ್ಲೆ ಹಾಗೂ ಡಾಕ್ಟರ್ ಕೆ.ಎಸ್. ರಾಜಣ್ಣನವರು ಪದ್ಮಶ್ರೀ ಪ್ರಶಸ್ತಿ ಹಾಗೂ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು, ಮಾಜಿ ರಾಜ್ಯ ಆಯುಕ್ತರು, ಅಂಗವಿಕಲ ವ್ಯಕ್ತಿಗಳ ಅಧಿನಿಯಮ ಕರ್ನಾಟಕ ಸರ್ಕಾರ ಬೆಂಗಳೂರು ಇವರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವು ಉದ್ಘಾಟಿಸಲಾಯಿತು. ಕಾರ್ಯಕ್ರಮದ ಆಶಯ ನುಡಿಗಳನ್ನು ಶ್ರೀಮತಿ ಪಿ.ಜಿ. ಅನಿತಾ ಲಕ್ಷ್ಮಿ ಆಚಾರ್ಯರವರು, ಐಎಎಸ್ ಮತ್ತು ಕೆಎಎಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತುದಾರರು, 2023-24ನೇ ಸಾಲಿನ ಕರ್ನಾಟಕ ಸರ್ಕಾರದ ಕಿತ್ತೂರು ರಾಣಿ ಚೆನ್ನಮ್ಮ ಪುರಸ್ಕೃತರು, ಕೊನೆಬೇವು ಚಿತ್ರದುರ್ಗ ತಾಲೂಕು ಇವರು ಮಾತನಾಡಿ, ವಿಶ್ವಕರ್ಮ ಜನರು ಅನ್ಯಾಯದ ವಿರುದ್ಧ ಹೋರಾಡಬೇಕು. ನಮಗೆ 100% OBC ಪಟ್ಟ ಬೇಕು. ಬೇರೆ ಸಮುದಾಯದವರಿಗೆ ಮೀಸಲಾತಿ ಹೇಗೆ ಸರ್ಕಾರ ನೀಡುತ್ತಿದೆಯೋ ಅದೇ ರೀತಿ ನಮ್ಮ ಸಮಾಜದವರಿಗೂ ಸಹ ಮೀಸಲಾತಿ ಬೇಕೇ ಬೇಕು ಎಂದರು. ಅಯೋಧ್ಯೆಯ ಬಾಲರಾಮನ ಕೆತ್ತನೆಯ ಶಿಲ್ಪಿ ಅರುಣ್ ಯೋಗಿ ಅವರ ಹೆಸರನ್ನು ಯಾವುದಾದರೂ ಸಾಮಾಜಿಕ ಸ್ಥಳದಲ್ಲಿ ಇಡಬೇಕು. ಕೆಲವು ಇಂಜಿನಿಯರ್ ಕಾಲೇಜುಗಳು ವಾಸ್ತುಶಿಲ್ಪಿ ನಮ್ಮ ವಿಶ್ವಕರ್ಮ ಹೆಸರನ್ನು ಇಡಬೇಕು. ರಾಜ್ಯ ಸರ್ಕಾರ ಕೌಶಲ್ಯ ಮೇಳ, ಉದ್ಯೋಗ ಮೇಳ ಮಾಡಬೇಕು. ಎಲ್ಲ ಯುವಕರಿಗೆ ಅನುಕೂಲವಾಗುತ್ತದೆ. ಅಲೆಮಾರಿ ಮತ್ತು ಬುಡಕಟ್ಟು ಜನಾಂಗದವರಿಗೂ ಸಹ ನಮ್ಮ ಎಲ್ಲ ಸೌಲಭ್ಯಗಳು ದೊರೆಯುವಂತಾಗಬೇಕು ಎಂದು ನುಡಿದರು. ಒಗ್ಗಟ್ಟಿದೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂದ್ರೆ ಇಷ್ಟು ಜನ ವಿವಿಧ ಡಿಸ್ಟ್ರಿಕ್ಟ್ ಇಂದ ವಿವಿಧ ತಾಲೂಕುಗಳಿಂದ ಬಂದು ಸೇರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಈ ಕಾರ್ಯಕ್ರಮವನ್ನು ನಾನು ನನ್ನ ಸ್ಪೀಚ್ ಅನ್ನು ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ವಿಶ್ವಕರ್ಮನ ಶ್ಲೋಕದಿಂದ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ಯೈಮ ವಿಶ್ವ ಭುವನ ನಿಜು ವದ್ರಿ ಚಲ್ವೋ ಧಾನ್ಯಸಿ ಇದರ್ ಪಿತಾನಃ ಸಹಾಜಿ ಜಾಗ್ರವೇನ ವಿಶ್ವಮಾನ ಪ್ರಥಮ ಧರ್ಚನಾಂಕ ವಿವೇಚ ಕಿಂ ಸ್ವೀಹ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ಪುರುಷೋತ್ತಮ ನಂದಪುರಿ ಮಹಾಸ್ವಾಮಿಗಳವರು, ಚಿನ್ಮುಲ್ಲಾದ್ರಿ ಶೀಲಾಪುರಿ ಮಹಾಸಂಸ್ಥಾನ ಮಠ, ಭಗೀರಥ ಪೀಠ, ಬ್ರಹ್ಮ ವಿದ್ಯಾನಗರ, ಹೊಸದುರ್ಗ ತಾಲೂಕು ಇವರು ಮಾತನಾಡಿ, ವಿಶ್ವಕರ್ಮ ಸಮಾಜದ ಯೋಜನೆಗಳನ್ನು ಸರ್ಕಾರವು ಮುಂದುವರೆಸಬೇಕಾಗಿದೆ. ಯಾವುದೇ ಒಂದು ಸಮಾಜ ಅಭಿವೃದ್ಧಿ ಹೊಂದಬೇಕಾದರೆ ಶಿಕ್ಷಣಕ್ಕೆ ಒತ್ತು ಕೊಡಬೇಕು. ನಿಮ್ಮ ಪಂಚವೃತ್ತಿ ಏನಿದೆ, ನಿಮ್ಮೆಲ್ಲರ ಕಲೆ ಕೌಶಲ್ಯ, ವಾಸ್ತುಶಿಲ್ಪದ ಕಲೆ ನಿಮ್ಮಲ್ಲಿ ಅಡಗಿದೆ. ಅಯೋಧ್ಯೆಯ ಶ್ರೀರಾಮಲಲ್ಲ ಅರುಣ್ ಯೋಗಿ ಅವರು ಅವರ ಕೌಶಲ್ಯದಿಂದ ಹೇಗೆ ಹೆಸರು ಮಾಡಿದ್ದಾರೆ, ಅದೇ ರೀತಿ ಇನ್ನೂ ಸಾಕಷ್ಟು ಸಾಮಾಜಿಕ ಸುಧಾರಣೆ, ಆಧುನಿಕತೆ ಆಗಬೇಕು. ರಾಜಕೀಯವಾಗಿ ಶಕ್ತಿಯಾಗಿ ನಿಲ್ಲಬೇಕು ಎಂದು ಮಾತನಾಡಿದರು. ಎಲ್ಲರ ಮಾತನಾಡಲಿರುವಂತಹ ಶಾಸಕರಾಗಿರುವಂತಹ ಗೋವಿಂದಪ್ಪನವರೇ, ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿರುವಂತಹ ಎಲ್ಲ ಸಮಾಜದ ಬಾಂಧವರೇ, ಮಾಧ್ಯಮ ಮಿತ್ರರೇ, ಬೆಳಗಿನಿಂದ ಸಮೇತ ಕಾರ್ಯಕ್ರಮ ಆರಂಭದಿಂದ ನೋಡ್ತಾ ಇದ್ದೇವೆ. ಎಲ್ಲ ಪರಮಪೂಜ್ಯರನ್ನು ಕೂತಿದ್ದೇವೆ. ಅಲ್ಲಿಂದಲೂ ಸಮೇತ ಅನೇಕ ಸಮಾಜದ ಮುಖಂಡರುಗಳ ಸಮೇತ ಸಮಾಜಕ್ಕೆ ಬೇಕಾಗಿರುವಂತ ಸಮಾಜದ ಜಾಗೃತಿಗೊಳಿಸುವಂತ ವಿಷಯ ತುಂಬಾ ಅಚ್ಚುಕಟ್ಟಾದ ರೀತಿಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಇಲ್ಲೇನಾಗಿದೆ, ಇಷ್ಟು ಜನ ಸ್ವಾಮೀಜಿಯವರು ಸಮೇತ, ಯಾಕಂದ್ರೆ ನಾವು ವಿಶ್ವಕರ್ಮ ಸಮಾಜಕ್ಕೆ ಸಂಬಂಧಪಟ್ಟಂತಹ ಸ್ವಾಮೀಜಿಗಳಿದ್ರು ಸಮೇತ
ನಮ್ಮ ಸಮಾಜದ ಅಭಿಮಾನವನ್ನು ಇಟ್ಕೊಂಡು, ನಮ್ಮ ಸಮಾಜದಲ್ಲಿರುವಂತ ಒಳ್ಳೆಯ ಉತ್ತಮವಾದ ಅಭಿಮಾನ ಇಟ್ಕೊಂಡು ಬಂದಿರುವಂತ ಪರಮ ಪೂಜ್ಯರಂದ್ರೆ ಇಲ್ಲಿ ಕೂತಿರುವಂತ ಸ್ವಾಮೀಜಿಯವರು. ಯಾಕಂದ್ರೆ ಅನೇಕ ಬಾರಿ ನಾವು ಈ ಒಂದು ಪ್ರಾಂತದಲ್ಲಿ ಯಾವುದೇ ಒಂದು ಸಮುದಾಯ ಏನೇ ಕಾರ್ಯಕ್ರಮ ಹಾಕೊಂಡ್ರು ಸಮೇತ ನಾವೆಲ್ಲಾ ಸಮಾಜ ಒಂದೇ ರೀತಿಯಲ್ಲಿ ಕಾಣ್ತೇವೆ. ಹಾಗಾಗಿ ಅಂತ ಒಂದು ನಮ್ಮ ಸಮುದಾಯ ಅಭಿಮಾನ ಬಂದಿರೋದಕ್ಕೆ ತುಂಬಾ ಧನ್ಯವಾದ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಹಾಗೆ ಇಲ್ಲಿ ಒಂದು ಅಂಶವನ್ನ ಗಮನಿಸಬೇಕು. ಆರಂಭದಲ್ಲಿ ತನಕ ಎಲ್ಲರ ಸಮಾಜದ ಒಗ್ಗಟ್ಟಿನ ಬಗ್ಗೆ, ಸಮಾಜದ ಅಭಿವೃದ್ಧಿಯ ಬಗ್ಗೆ ಮಾತ್ರ ಮಾತಾಡ್ತಾ ಚರ್ಚೆ ಮಾಡ್ತಾ ಬಂದಿದ್ದಾರೆ. ಅದನ್ನು ಯಾವ ರೀತಿಯಲ್ಲಿ ನಾವು ಸರ್ಕಾರಗಳಿಂದ ಯೋಜನೆ ತಗೋಬೇಕಾಗುತ್ತೆ ಅನ್ನೋದನ್ನ ನಾವೆಲ್ಲರ ಸಮೇತ ಬಂದ ಮುಖಂಡರು ಪರಮಪೂಜ್ಯರ ಸಮೇತ ಎಲ್ಲರಿಗೂ ಹೇಳಿದ್ದೇವೆ ಅಲ್ವಾ, ಹೇಳ್ತಾನೆ ಇದ್ದೇವೆ. ಆದ್ರೂ ಸಮೇತ ಮಾಡಬೇಕಾದ ಕರ್ತವ್ಯ ಜವಾಬ್ದಾರಿಯಾದ ಸಮಾಜದ ಮುಖಂಡರು ಮತ್ತೆ ಸಮಾಜದ ಬಂಧುಗಳ ಕೆಲಸ ಆಗಿದೆ. ಯಾಕಂದ್ರೆ ಪೂಜ್ಯರು ಏನ್ ಹೇಳ್ತಾರೆ, ಮಾರ್ಗದರ್ಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಮಾರ್ಗದರ್ಶ ನಡೆಯುವಂತ ಜವಾಬ್ದಾರಿ ಅಂದ್ರೆ ಸಮಾಜದಲ್ಲಿರುವಂತ ಜನರು. ಇವತ್ತು ನಾವು ಸಮಾವೇಶ ಮಾಡ್ತಾ ಇದ್ದೇವೆ, ಬಂದು ನಾವು ಕೂತಿದ್ದೇವೆ, ಕೇಳ್ತೇವೆ, ಸಮಯಕ್ಕೆ ತಕ್ಕಂತ ರೀತಿ ಒಂದು ಊಟ ವ್ಯವಸ್ಥೆ ಮಾಡಿರ್ತಾರೆ, ಊಟ ಮಾಡ್ತೇವೆ, ಹೋಗ್ತಿರೋದು ಏನು ಪ್ರಯೋಜನ ಆಗಕ್ಕೆ ಸಾಧ್ಯ ಇಲ್ಲ. ಒಂದೇ ಯೋಚನೆ ಮಾಡಿ, ಇಲ್ಲಿ ಬಂದಿರೋದು ಎಲ್ಲ ಪರಮ ಪೂಜ್ಯರ ಸಮೇತ ಸಮಾಜದ ಮಹತ್ವವನ್ನು, ಸಮಾಜ ಎಷ್ಟು ಮಟ್ಟಿಗೆ ಇತರೆ ಸಮುದಾಯಗಳಿಗೆ ಪೂರಕವಾಗಿರುವ ಸಮುದಾಯ ವಿಶ್ವಕರ್ಮ ಸಮುದಾಯ ಅಂತ ಹೇಳ್ತಾ ಬಂದ್ರು. ಇದು ಒಂದು ವಿಷಯ. ಈ ವಿಷಯದಲ್ಲಿ ಒಂದು ಮಾತಾಡೋದಾದ್ರೆ, ಇಡೀ ಮನುಕುಲ ಯಾವುದೇ ದೇಶದಲ್ಲಿರ್ಬೋದು ಅಥವಾ ನಮ್ಮ ಭಾರತ ದೇಶದಲ್ಲಿರ್ಬೋದು, ಇಡೀ ಮನುಕುಲ ಏನಾದರೂ ಒಂದು ಸಮಾಜಕ್ಕೆ ಚಿರಣಿ ಆಗಿದೆ ಅಂದ್ರೆ ಅದು ವಿಶ್ವಕರ್ಮ ಸಮಾಜ ಮಾತ್ರ. ಹೇಗೆಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟಿನಿಂದ ಹಿಡಿದು ಸಾಯುವುದನಿಗೆ ಮರಣದವರೆಗೂ ಸಮೇತ ಸಮಾಜ ಅವಶ್ಯಕವಾದಂತ ಸಮಾಜ ಪ್ರತಿಯೊಬ್ಬ ಮನುಷ್ಯನಿಗೆ ಅಂದ್ರೆ ಅದು ವಿಶ್ವಕರ್ಮ. ಪದ್ಮಶ್ರೀ ಪುರಸ್ಕೃತರಾದ ಕೆ ರಾಜಣ್ಣನವರು ಮಾತನಾಡಿ, ವಿಶ್ವಕರ್ಮ ಸಮಾಜದಲ್ಲಿ ಸಾಕಷ್ಟು ವಿಶ್ವಕರ್ಮ ಪರ್ವ ಅಂತ ಮಾಡಿದ್ದಾರೆ. ಇದು ನಿಜವಾಗಿಯೂ ವಿಶ್ವಕರ್ಮ ದೇವರಿಗೆ ನನ್ನ ವಂದನೆ ತಿಳಿಸುತ್ತೇನೆ. ನನಗೆ ಕೈಕಾಲುಗಳು ಕಳೆದುಕೊಂಡಿದ್ದರೂ ನನ್ನ ಬುದ್ಧಿ ಛಲವನ್ನು ಯಾರೂ ಸಹ ಕಸಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ನಮ್ಮಲ್ಲಿ ಛಲ ಇರಬೇಕು ಎಂದರು. ಬಂಧುಗಳಾಗಿ ವಿಶ್ವಕರ್ಮದ ರತ್ನಗಳಾಗಿರ್ತಕ್ಕಂಥ ಎಲ್ಲರಿಗೂ ನನ್ನ ಒಂದು ವಂದನೆಗಳನ್ನು ಅರ್ಪಿಸ್ತೇನೆ. ಈ ಸಮಯದಲ್ಲಿ ನಾನು ಹೇಳಬೇಕು ಅಂತ ಬಯಸ್ತಾ ಇದ್ದೇನಪ್ಪ ಅಂತ ಹೇಳಿದ್ರೆ, ನನ್ನ ಸಹೋದರಿ ಅಥವಾ ನನ್ನ ಮಗಳಾಗಿರ್ತಕ್ಕಂಥ ಅನಿತಾ ಆಚಾರ್ಯ ಅವರು ನಮ್ಮ ವಿಶ್ವಕರ್ಮದ ಸಮಾಜದ ಬಗ್ಗೆ ನಾವು ಹೇಗೆ ತಾಳ್ಮೆಯಿಂದ ಇದ್ದೀವಿ, ಯಾಕೆ ಇರಬೇಕು, ನಮ್ಮ ಹಕ್ಕನ್ನು ನಾವು ಕೇಳಬೇಕಾಗಿರ್ತಕ್ಕಂಥ ಸುಸಂದರ್ಭ ಇವತ್ತಿನ ಎಲ್ಲ ನಮ್ಮ ವಿಶ್ವಕರ್ಮ ಸಮಾಜದಲ್ಲಿ ಕಟ್ಟಿರ್ತಕ್ಕಂಥ ಎಲ್ಲ ಸಮಾಜ ಶಕ್ತಿಗಳು ಕೂಡ ಒಂದೊಂದು ಕಡೆ ಇವತ್ತು ದಿನ ಬಹಳ ಅದ್ಧೂರಿಯಾಗಿ ಬರ್ತಾ ಇರ್ತಕ್ಕಂಥದ್ದು. ಆದರೂ ಕೂಡ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಈ ಶಬ್ದ ಬರ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ ನನಗೆ. ದಯವಿಟ್ಟು ಇನ್ನು ಮುಂದಕ್ಕಾದರೂ ಕೂಡ ನಮ್ಮನ್ನ ಇವರು ಕೂಡ, ಇದು ನಮ್ಮ ವಿಶ್ವಕರ್ಮರ ಒಂದು ಸಂತತಿ ಪುರಾತನ ಕಾಲದಿಂದಲೂ ಇರ್ತಕ್ಕಂಥದ್ದು. ಇದೆಲ್ಲ ಸಾಬೀತಾಗಿರ್ತಕ್ಕಂಥದ್ದು. ವೇದಿಕೆ ಮೇಲೆ ಮಹಾಪೂಜ್ಯರಿಗೆ ತಿಳಿದಂಥ ವಿಷಯ. ಇಂಥ ಕಾಲದಲ್ಲೂ ಕೂಡ ನಮ್ಮನ್ನ ಕಟ್ಟಕಡೆಯ ವ್ಯಕ್ತಿಗಳಾಗಿ ಇವತ್ತು ದಿನ ಸಮಾಜ ನೋಡ್ತಾ ಇದೆ. ಸರ್ಕಾರ ನಮಗೆ ಒಂದು ಸವಲತ್ತುಗಳನ್ನ ಕೊಡದೇ ಇರ್ತಕ್ಕಂಥದ್ದು ನಮ್ಮ ದೌರ್ಭಾಗ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹಳ ನಮ್ಮ ಅನಿತಾ ಅವರು ಚಪ್ಪಾಳೆ ಒಂದೇ ಅಲ್ಲ, ಜೊತೆಗೆ ಒಂದು ಸಾಧನೆಯನ್ನು ಕೂಡ ಮಾಡಬೇಕಾಗುತ್ತೆ. ನಾವು ಆ ಸಾಧನೆ ಮರಳಿ ಪ್ರಯತ್ನವ ಮಾಡು. ನಮ್ಮ ಯಾರಿಗೋಸ್ಕರ? ನಮ್ಮ ಸಮಾಜಕ್ಕೋಸ್ಕರ. ನಮ್ಮ ಸಮಾಜ ಇವತ್ತು ದಿನ ಎಲ್ಲ ವರ್ಗಗಳಿಗಿಂತ ಮೇಲ್ಪಂಕ್ತಿಯಲ್ಲಿ ಇರ್ತಕ್ಕಂಥ ಸಮಾಜ ಅಂತ ಹೇಳಿ ನಾನು ಇಷ್ಟಪಡ್ತೇನೆ. ಯಾಕೆಂದ್ರೆ ವಿರಾಟ್ ವಿಶ್ವಕರ್ಮ ವಿಶ್ವವನ್ನ ಕಟ್ಟಿದಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ಮಹಾನ್ ಪ್ರಭು ವಿರಾಟ್ ವಿಶ್ವಕರ್ಮ. ಆ ವಿರಾಟ್ ವಿಶ್ವಕರ್ಮನ ಮಕ್ಕಳುಗಳೇನೆ ನಮ್ಮ ಸಂತತಿ, ನಾವಿರ್ತಕ್ಕಂಥದ್ದು. ಆದ್ರಿಂದ ಇದಕ್ಕೆ ಉದಾಹರಣೆ ನೋಡಿ, ಯೋಗಿ ರಾಜು ಅವರು ಮಾಡಿದಂಥ ಒಂದು ವಿಗ್ರಹ, ಅದರಲ್ಲಿ 4-5 ಜನ ಶಿಲ್ಪಿಗಳು ಮಾಡಿದ್ದಾರೆ. ಆದರೆ ವಿಶ್ವಕರ್ಮನ ಮಗ ಮಾಡಿರ್ತಕ್ಕಂಥದ್ದು
ಈ ದಿನ ಇರ್ತಕ್ಕಂಥ ವಿಶ್ವ ನೋಡ್ತಾ ಇರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಗುರುತಿಸಿ ಶ್ರೀ ಚಳ್ಳಕೆರೆ ಆರ್ ಪ್ರಸನ್ನಕುಮಾರ್ ಅವರು ಕುಶಲಕರ್ಮಿಗಳ ವಿಭಾಗ ಹಾಗೂ ರಾಜ್ಯಾಧ್ಯಕ್ಷರು ಅಖಿಲ ಭಾರತ ವಿಶ್ವಕರ್ಮ ಪರಿಷತ್ ಅವರು ಮಾತನಾಡಿ, ಸಂಘಟನೆಗಳು ಪ್ರತಿ ಸಲ ತಾಲೂಕಿನಲ್ಲಿ ನಡೆಯುತ್ತಿರುತ್ತದೆ. 4 ಬಾರಿ ಶಾಸಕರಾದ PG ಗೋವಿಂದಪ್ಪನವರ ಸಹಕಾರದಿಂದ ಇಂದು ಈ ಕಾರ್ಯಕ್ರಮವು ಬಹಳ ಚೆನ್ನಾಗಿ ನೆರವೇರುತ್ತಿದ್ದು, ನಮ್ಮ ಸಮಾಜದವರು ಒಗ್ಗಟ್ಟಾಗಿ ನಮಗೆ ಬೇಕಾದ ಅನುಕೂಲಗಳನ್ನು ಪಡೆಯಬಹುದು ಎಂದರು. ಇದೆ. ಈಗ ಹೈದರಾಬಾದಲ್ಲಿ ಕೂಡ ನಡೀತು, ತಮಿಳುನಾಡಲ್ಲಿ ಕೂಡ ನಡೀತು, ಹಾಗೂ ಮೊನ್ನೆ ಕೂಡ ನಮ್ಮ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವ ಕೂಡ ನಡೀತು. ಅಲ್ಲಿ ಎಲ್ಲ ವಿಶ್ವಕರ್ಮರು ಒಗ್ಗಟ್ಟಾಗಿ ನಡೀತಾ ಬರ್ತಾ ಇದೆ. ಎಲ್ಲ ಸಂಘ ಸಂಸ್ಥೆಗಳು ಕೂಡ ಸುಮಾರು ಕಾರ್ಯಕ್ರಮ ನಡೀತಾ ಇದೆ. ಆದರೆ ಎಲ್ಲೋ ಒಂದು ಕೊರತೆ, ಏನು ಒಂದು ಕೊರತೆ ಅಂದರೆ ನಾವೆಲ್ಲರೂ ಎಲ್ಲ ಸಂಘ ಸಂಸ್ಥೆಗಳು ಒಗ್ಗಟ್ಟಾಗಬೇಕು. ಮೊದಲನೇದಾಗಿ ನಾವು ಈಗ ಸ್ವಾಮೀಜಿಗಳು ಹೇಳಿದ ಹಾಗೆ ಒಂದು ಸಂಘ ಆಯಿತು, ಇನ್ನೊಂದು ಸಂಘ ಆಗುತ್ತೆ, 3ನೇ ಸಂಘ ಆಗುತ್ತೆ, 4ನೇ ಸಂಘ ಆಗ್ತಾ ಇದೆ. ಆದರೆ ಎಲ್ಲ ಸಂಘಗಳು ಒಂದು ಸಂಘಟನೆ ಆಗಬೇಕು. ಒಂದು ಸಂಘಟನೆಯಾಗಿ ಆ ಒಂದು ಒಕ್ಕೂಟ ಆಗಬೇಕು. ಆ ಒಕ್ಕೂಟಕ್ಕೆ ಎಲ್ಲರೂ ಅವರವರ ಶಕ್ತಿನ ಧಾರೆ ಹೇಳಿದ್ರೆ ಅದು ಎಲ್ಲ ಅಚ್ಚುಕಟ್ಟಾಗಿ ನೀವೆಲ್ಲ ಏನು ಹೇಳಿದ್ರಲ್ಲ ಅದೆಲ್ಲವೂ ಹಾಗೇ ಆಗುತ್ತೆ ಅಂತ ಇಲ್ಲಿ ನಾನು ಮನಸ್ಪೂರ್ವಕವಾಗಿ ಹೇಳಕ್ಕೆ ಬಯಸ್ತೀನಿ. ಎಲ್ಲ ಸಂಘಟನೆಗಳು, ಕರ್ನಾಟಕ ರಾಜ್ಯಾದ್ಯಂತ ಎಷ್ಟು ಸಂಘಟನೆಗಳಿದೆ ಅವೆಲ್ಲವೂ ಸಂಘಟನೆಗಳು ಒಂದು ಒಕ್ಕೂಟವಾಗಿ ಮಾರ್ಪಾಡಾಗಬೇಕು. ಇದರ ಬಗ್ಗೆ ನಮ್ಮ ಪೂಜ್ಯ ಸ್ವಾಮೀಜಿಗಳು ಹಾಗೂ ಎಲ್ಲ ಹಿರಿಯ ಮುಖಂಡರುಗಳು ಚಿಂತನ ಮಂಥನ ಕೂಡ ನಡೆಸಿ ಇದಕ್ಕೆ ಒಂದು ಏನು ಅರ್ಜೆಂಟ್ ಆಗಿ ಅಂತ ಹೇಳ್ಬೋದು, ಇಮಿಡಿಯೇಟ್ ಆಗಿ ಒಂದು ಮಾರ್ಗಸೂಚಿಯನ್ನು ಕೂಡ ರೂಪಿಸಿ ಇದನ್ನ ಮುಂದೆ ತಗೊಂಡ್ಬಂದ್ರೆ ಖಂಡಿತ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗ್ತದೆ ಅಂತ ನಾನು ಭಾವಿಸಿದ್ದೀನಿ. ಮತ್ತೆ ನಾನು ಒಬ್ಬ ಕೈಗಾರಿಕೋದ್ಯಮಿಯಾಗಿ ಒಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಹಾಗೂ ವಿಶ್ವಕರ್ಮ ಸಮಾಜದ ಒಬ್ಬ ಕುಲಕಸಬನ್ನ ನಾನು ಕೂಡ ನಡೆಸ್ತಾ ಬರ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಟೆಕ್ನಾಲಜಿ ತುಂಬ ಮುಂದೆ ಬೆಳೆದ್ಬಿಟ್ಟಿದೆ. 5 ಪಂಚಕಸುಬುಗಳನ್ನ ಇದೆ ಅಂತ ಹೇಳ್ತಾ ಇದ್ದೀವಿ, ಆದರೆ 5 ಪಂಚಕಸುಬುಗಳು ನಾವು ಯಾರೂ ಮಾಡ್ತಾ ಇಲ್ಲ, ನಚಿಸಿ ಹೋಗ್ತಾ ಇದೆ. ನನ್ನ ಮಗ ನನ್ನ ಕೆಲಸನೇ ಮಾಡಬೇಕು, ಅವ್ರ ಮಗ ಅವ್ರ ಕೆಲಸನೇ ಮಾಡಬೇಕು ಅನ್ನೋದು ನಡೀತಾ ಇಲ್ಲ. ಇವತ್ತು ಎಷ್ಟೋ ವಿಶ್ವಕರ್ಮ ಸಮಾಜರು ನಮ್ಮ ಕಸುಬುಗಳನ್ನ ಬಿಟ್ಟು ಬೇರೆ ಕಸುಬುಗಳನ್ನ ಕೂಡ ಎಲ್ಲವನ್ನೂ ಮಾಡ್ತಾ ಇದ್ದೀವಿ. ಇವತ್ತಿನ ಒಂದು ಟೆಕ್ನಾಲಜಿ ಆ ಥರ ಮಾಡಿಬಿಟ್ಟಿದೆ. ಒಂದು ಕಾರ್ಪೆಂಟ್ರಿ ಇರ್ಬೋದು, ಒಂದು ಚಿನ್ನದ ಒಂದು ಆಭರಣ ತಯಾರಿಕೆ ಇರ್ಬೋದು, ಒಂದು ಲೇಸರ್ ಮೆಷಿನ್ಸ್ ಇರ್ಬೋದು, ಕೈಯಲ್ಲಿ ಮಾಡಲ್ಲ, ಟೈಮಿಗೆ ಸರಿಯಾಗಿ ಕೊಡಲ್ಲ. ಸ್ವಾಮೀಜಿ ಹೇಳ್ತಾ ಇದ್ರು ನಾವು ಫಾಲೋ ಅಪ್ ಮಾಡಬೇಕು. ಇವತ್ತು ರೆಡಿಮೇಡ್ ವಸ್ತು ಆಗಿ ಶೋರೂಮ್ನಲ್ಲಿ ವಿತ್ ಲೈಟಿಂಗ್ ಹಾಕಿ ಚೆನ್ನಾಗಿ ಇಟ್ಟಿರ್ತಾರೆ, ಹೋಗಿ ಏನು ಮಾಡ್ತಾರೆ ತಗೊಳ್ತಾರೆ. ಅವ್ರು ಏನು ಮಾಡ್ತಾರೆ, ಅನ್ಯ ಸಮುದಾಯದವರು ಅದನ್ನು ಮಾಡಿಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಸಮುದಾಯದವರು ಮಾಡ್ತಾ ಇಲ್ಲ. ಡ್ಯೂ ಟು ದ ಲ್ಯಾಕ್ ಆಫ್ ದ ಟೆಕ್ನಾಲಜಿ, ಮಾರ್ಕೆಟಿಂಗ್ ಸ್ಕಿಲ್ಸ್ ಇಲ್ಲ. ನಾವು ಮಾಡುವಂಥ ಒಂದು ಪ್ರಾಡಕ್ಟ್ನ ಎಲ್ಲಿ ಮಾರಾಟ ಮಾಡಬೇಕು, ಎಲ್ಲಿ ತಗೊಂಡೋಗ್ಬೇಕು, ಯಾರನ್ನ ನಾವು ಭೇಟಿ ಮಾಡಬೇಕು ಅನ್ನೋ ಒಂದು ಇನ್ನೂ ನಾಲೆಡ್ಜ್ನ ನಾವು ಬೆಳೆಸ್ಕೊಳ್ತಾ ಇಲ್ಲ. ಇವೆಲ್ಲವೂ ಒಂದು ನಮ್ಮ ಕೈಗಾರಿಕೋದ್ಯಮದಲ್ಲಿ ಒಂದು ನಮಗೆ ತೊಡಕುಗಳು ಆಗ್ತಾ ಇದೆ. ಇವೆಲ್ಲವನ್ನು ದಯಮಾಡಿ ಜಾಗೃತರಾಗಿ ಅಂತ ಹೇಳ್ತಾ ಇದು ಒಂದು ಸಣ್ಣ ಒಂದು ಮೆಸೇಜ್. ಮಾಜಿ ನಿಗಮ ಮಂಡಳಿ ಅಧ್ಯಕ್ಷರಾದ ಬಾಬು ಪತ್ತಾರ್ ಅವರು ಮಾತನಾಡಿ, ಸಮುದಾಯದ ಸಭೆ ಸಮಾರಂಭಗಳು ಎಲ್ಲೆಲ್ಲಿಯೂ ನಡೆದರೂ ತಾತ್ಸಾರ ಮಾಡದೆ ಹೋಗಿ ನಮ್ಮ ಬೆಲೆ ಮತ್ತು ಕೂಗು ಸರ್ಕಾರಕ್ಕೆ ಮುಟ್ಟಬೇಕು. ಸುಮ್ಮನೆ ಮನೆಯಲ್ಲಿ ಕೂರದೆ ಮನೆ ಬಾಗಿಲಿಗೆ ಯಾವ ಸೌಲಭ್ಯಗಳು ಬರುವುದಿಲ್ಲ. ಸಂಘಟನೆಯಾದರೆ ಮಾತ್ರ ಸೌಲಭ್ಯ ಹಾಗೂ ಅವಕಾಶಗಳು ದೊರೆಯಲಿವೆ. ಮೀಸಲಾತಿ ಸೌಲಭ್ಯ ಸಿಗುವವರೆಗೂ ಹೋರಾಟ ಮಾಡಬೇಕು ಎಂದು ಮನವರಿಕೆ ಮಾಡಿಕೊಟ್ಟರು. ಶ್ರೀ 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 ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಯವರು ಮಾತನಾಡಿ, ಸುಮಾರು 7-8 ವರ್ಷಗಳ ಹಿಂದೆ ಕನ್ನಡ ಸೋಮು ಅವರು ಶಾಸಕರ ಮುಖಂಡತ್ವದಲ್ಲಿ ಇದೇ ರೀತಿ ಕಾರ್ಯಕ್ರಮವನ್ನು ಮಾಡಿದ್ದರು. ಸಮಾಜದ ಜಾಗ್ರತೆ ಬಗ್ಗೆ ಹಲವಾರು ಯೋಜನೆಗಳು ಒದಗಬೇಕು. ಎಲ್ಲರ ಅಭಿವೃದ್ಧಿಗಾಗಿ ಸಮುದಾಯದ ಬೆಳವಣಿಗೆ ಒಂದು ಕಡೆ ಆದರೆ ಸಮುದಾಯದ ಅಸ್ತಿತ್ವವೂ ಬೇಕು ಹಾಗೂ ರಾಜಕೀಯದ ಸರ್ವಾಂಗೀಣ ಅಭಿವೃದ್ಧಿಯೂ ಬೆಳವಣಿಗೆ ಆಗಬೇಕು ಎಂದರು. ಕಾರ್ಯಕ್ರಮದ ಕೊನೆಯಲ್ಲಿ ಬಂದಂತಹ ಅತಿಥಿಗಳಾದ ಕೆ ರಾಜಣ್ಣ ಮುಂತಾದ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನಿಸಲಾಯಿತು. ಶ್ರೀ ಪರಮ ಪೂಜ್ಯ ಶ್ರೀ ಈಶ್ವರಾನಂದಪುರಿ ಸ್ವಾಮೀಜಿಯವರಿಗೂ ಕೂಡ ವೈದ್ಯಕೀಯ ವತಿಯಿಂದ ಗೌರವವನ್ನ. ಅದರಲ್ಲಿ ತಿಪಟೂರಿನ ಪತ್ರಕರ್ತರಾದ ಡಾಕ್ಟರ್ ಭಾಸ್ಕರ್ ಮತ್ತು ಭಾಸ್ಕರ್ ಯೂಟ್ಯೂಬ್ನ ನಿರೂಪಕಿ ಶ್ರೀಮತಿ ಶುಭಾ ವಿಶ್ವಕರ್ಮರವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ವಧೂವರರ ಮುಖಾಮುಖಿ ಕಾರ್ಯಕ್ರಮವು ಪ್ರಾರಂಭವಾಯಿತು. ಈ ಕಾರ್ಯಕ್ರಮಕ್ಕೆ ವಿಶ್ವಕರ್ಮ ಸಮಾಜದವರು, ಅನೇಕ ಮಠಾಧೀಶರುಗಳು, ಗಣ್ಯ ವ್ಯಕ್ತಿಗಳು ಭಾಗವಹಿಸಿದ್ದರು. ಕಾರ್ಯಕ್ರಮವು ಯಶಸ್ವಿಗೊಳಿಸಿದರು. ಕಾರ್ಯಕ್ರಮವನ್ನು
ಕನ್ನಡ ಸೋಮು ಅವರು ಸ್ವಾಗತಿಸಿದರು. ನಿರೂಪಣೆ ಕಾವೇರಿ ಮಂಜಮ್ಮ, ಪ್ರಾರ್ಥನೆ ಚಿತ್ರಶ್ರೀ. ಒಟ್ಟಾರೆ ಹೇಳಬೇಕೆಂದರೆ ಕಾರ್ಯಕ್ರಮವು ಬಹಳ ಸುಂದರವಾಗಿ ಮೂಡಿಬಂದಿತು.